ಲೋಕಸಭೆ ಅಖಾಡದಲ್ಲಿ ಗ್ಯಾರಂಟಿ ಗುದ್ದಾಟ ಜೋರಾಗಿದೆ. ಗ್ಯಾರಂಟಿಯಿಂದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆ ಹಿನ್ನೆಲೆಯಲ್ಲಿ ಈಗ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ ಕಾಂಗ್ರೆಸ್ನ ನಾಯಕರಿಂದ. ಎಚ್.ಡಿ.ಕೆ ಹೇಳಿದ ದಾರಿ ತಪ್ಪಿದ ಮಾತೆ ಕಾಂಗ್ರೆಸ್ಗೆ ಈಗ ದೊಡ್ಡ ಅಸ್ತ್ರ ಆಗಿದೆ. ಕುಮಾರಸ್ವಾಮಿ ಮಾತಿಗೆ ದರಿದ್ರ ಎಂದು ಕುಟುಕಿದ ಡಿ.ಕೆ. ಶಿವಕುಮಾರ್. ಕುಮಾರಸ್ವಾಮಿ ಮಾತಿನಿಂದ ನಮಗೆ ಅವಮಾನ ಆಗಿದೆ. ಏನಪ್ಪಾ ಈ ಒಕ್ಕಲಿಗರು ಇಂಥ ದರಿದ್ರ ಮಾತಾಡ್ತಾರೆ? ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತ ಹಣ ನೀಡ್ತಾ ಇದ್ದೀವಿ, ಏನ್ ಮಾತದು? ಹಳ್ಳಿ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅಂತಾರೆ. ಯಾರಿಗೆ ಅವಮಾನ ಇದು? ಯಾವ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಈ ಹಿಂದೆಯೂ ಇದೇ ರೀತಿಯಾಗಿತ್ತು. ನೀನು ಅಪ್ಪ ಅಮ್ಮನಿಗೆ ಹುಟ್ಟಿಲ್ಲ ಎಂದಿದ್ದ. ಆಗ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದ. ನಾನು ಸಾತನೂರಲ್ಲಿ ನಮ್ಮ ತಾಯಿಯನ್ನ ಕರ್ಕೊಂಡು ಹೋಗಿ ನಿಲ್ಲಿಸಿದೆ. ನಮ್ಮ ಅಪ್ಪ ಯಾರು ಅಂತ ಹೇಳಬೇಕು ಎಂದು ಆಗ ಅಪಾಲಜಿ ಕೇಳಿದ ಅಂತ ಎಚ್.ಡಿ.ಕೆ ವಿರುದ್ಧ ಡಿ.ಕೆ. ಶಿವಕುಮಾರ್ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಗಮನ ಇಟ್ಟು ಒಂದೆರಡು ಮಾತುಗಳನ್ನು ನೀವು ಕೇಳಬೇಕು. ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅವರ ಬದುಕೇನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ನಿಮ್ಮ ಕುಟುಂಬದ ಬದುಕೇನಾಗಬೇಕು ಯೋಚನೆ ಮಾಡಬೇಕಾಗಿದೆ. ಇವತ್ತು ಅವರಿಗೆ 5 ಗ್ಯಾರಂಟಿ ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಗಮನ ಇಟ್ಟು ಒಂದೆರಡು ಮಾತುಗಳನ್ನು ನೀವು ಕೇಳಬೇಕು. ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅವರ ಬದುಕೇನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಒಂದು 5,000 ರೂಪಾಯಿ ವರ್ಷ ತಿಂಗಳಿಗೆ ಅನುಕೂಲ ಆಗುತ್ತೆ ಮಾಡಬೇಕು. ನಿನ್ನೆ ಏನ್ ಮಾತದು? ನಮ್ಮ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪಿಟ್ಟವ್ರೆ ಅಂತ ಅರ್ಥ ಏನು? ಯಾರಿಗ ಅವಮಾನ? ಯಾವ ಹೆಣ್ಮಕ್ಳು ದಾರಿ ತಪ್ಪ? ಈ ಮನೆ ಬಾಡಿಗೆ 200 ಯೂನಿಟ್ ಕರೆಂಟ್ಗೆ 2,000 ರೂಪಾಯಿ ದುಡ್ಡು ಇಸ್ಕೊಂಡ್ರೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು, ಮಕ್ಳ ಮನೆಗೆ ಹೋಗೋ, ಅತ್ತೆ ಮನೆಗೋ, ಮಾವನ ಮನೆಗೋ ಎಲ್ಲ ಕೆಲಸಕ್ಕೆ ಹೋಗ್ಬೇಕು, ಫ್ರೀ ಬಸ್ ಮಾಡ್ಬಿಟ್ರೆ ನೀನ್ ದಾರಿ ತಪ್ಪಿಟ್ರೆ ಏನಿದು? ಏನ್ ಮಾತು? ಯಾರು ಹೇಳೋದು ಕೇಳೋದಿಲ್ಲ. ಅವ್ರಿಗೆಲ್ಲ ಅವಮಾನ, ನಮ್ಗೆ ಏನಪ್ಪ ಈ ಒಕ್ಕಲಿಗರು ಇಂತ ದರಿದ್ರ ಮಾತಾಡ್ತಾರೆ ಅಂತ. ಕುಮಾರಸ್ವಾಮಿಗಲ್ಲ, ಕುಮಾರಸ್ವಾಮಿ ಹಿಂದೆ ಇದ್ರು ಒಂದ್ಸತಿ ಹಿಂಗೆ ಆಗಿತ್ತು. ನಮ್ ತಂದೆ ನಮ್ಮ ತಾಯಿಗೆ ಈಗ ಅಪ್ಪ ಅಮ್ಮ ಮುಟ್ಲಿಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಚೀಫ್ ಮಿನಿಸ್ಟರ್ ಆಗಿದ್ದೆ ನಾನು ಸಾತೂರಲ್ಲಿ. ನಾನು ನಮ್ಮ ತಾಯಿ ನೋಡ್ಕೊಂಡು ನಿಲ್ಸ್ಬಿಟ್ಟೆ, ಅಲ್ಲಿ ಕುಂಡಿಸ್ಬಿಟ್ಟೆ. ಹೇಳ್ಬೇಕು ನಮ್ಮ ಅಪ್ಪ ಯಾರು ಅಂತ. ಕೊನೆಗೆ ಅಪ್ಪಾಜಿ ಕೇಳ್ದ, ಸಿನಿಮಾ ನೋಡಿದ್ರು ಜನ. ಏನ್ ನಾಲ್ಗೆ ಇದೆ ಅಂತ ಏನ್ ಬೇಕಾದ್ರೂ ಮಾತಾಡ್ತದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.